ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿ ಲೂಟಿ ಹೊಡೆದು ನಮ್ಮೊಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋದ ಅನ್ನೋದು ಸಾಧನೆನಾ? ಯಾವುದು ಸಾಧನೆ? SCP TSP ಅನುದಾನದ ದುರುಪಯೋಗ ಪಡಿಸ್ಕೊಂಡ್ರೆ ಸಾಧನೆ ಆಗುತ್ತಾ? KSRTC ನೌಕರರು ಚಳವಳಿ ಕರೆ ಕೊಟ್ಟಿರೋದು ಸಾಧನೆ ಕಾರಣಕ್ಕ? ಏನು ಸಾಧನೆ? 3 ಗಂಟೆನೂ ರೈತರಿಗೆ ಅವ್ರ ಪಂಪ್ ಸೆಟ್ಗಳಿಗೆ 3 ಫೇಸ್ ಕರೆಂಟ್ ಕೊಡ್ತಾ ಇಲ್ಲ, ಅದು ಸಾಧನೆ ಆಗುತ್ತಾ? 3 ವರ್ಷದಲ್ಲಿ ಕರ್ನಾಟಕದ ರಾಜ್ಯದ ಜನ ತಲೆ ಎತ್ತಿ ನಿಲ್ಲುವಂತೆ, ಹೆಮ್ಮೆ ಪಡುವಂತೆ, ಇಡೀ ದೇಶದಲ್ಲಿ ಹೇಳಿಕೊಳ್ಳೊಂದು ಓಡಾಡುವಂತೆ ಯಾವ ಕೆಲಸ ಮಾಡಿದ್ದಾರೆ ಇವರು? 60% ಕಮಿಷನ್ನು, ಅದು ಸಾಧನೆನಾ? ಸರ್ಕಾರಿ ನೌಕರರ ಆತ್ಮಹತ್ಯೆ, ಅದು ಸಾಧನೆನಾ? ಇನ್ನು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ. ಮುಖ್ಯಮಂತ್ರಿ ಕುರ್ಚಿ ಎಷ್ಟು ದಿನ ಕೂತಿರ್ತೀನೋ ಅನ್ನೋ ಗ್ಯಾರಂಟಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಲ್ಲ. ಅವ್ರ ಕುರ್ಚಿ ಬಗ್ಗೆನೇ ಅವ್ರಿಗೆ ಗ್ಯಾರಂಟಿ ಇಲ್ಲ. ಇನ್ನು ಯಾವ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಅವರು? 10 ಲಕ್ಷ ಕೋಟಿ ರೂಪಾಯಿ ಕರ್ನಾಟಕ ರಾಜ್ಯದ ಸಾಲ, ಒಟ್ಟು ಸಾಲ, ಸಮಗ್ರ ಸಾಲ, ಕರ್ನಾಟಕ ರಾಜ್ಯದ ಸಮಗ್ರ ಸಾಲ 10 ಲಕ್ಷ ಕೋಟಿ. ಸಾಲ ಮಾಡದೆ ಗ್ಯಾರಂಟಿ ಯೋಜನೆಯನ್ನು ಕೊಡುವ ಸ್ಥಿತಿಯಲ್ಲಿಲ್ಲ. ಸಾಧನೆ ಯಾವುದು ಹೇಳಿ? ಇಂಥ ಸಾಧನೆ ಅಂಥೇಳಿ, ಇದು ಸಾಧನೆ ಅಂತ ಹೇಳಿದ್ರೆ ಆ ಸಾಧನೆ ಬಗ್ಗೆ ನಾವು ಸ್ವಲ್ಪ ಹೆಮ್ಮೆ ಪಟ್ಕೊಳ್ಬೋದು. ಹೆಮ್ಮೆ ಪಟ್ಕೊಳ್ಳುವಂಥ ಸಾಧನೆ ಯಾವುದಿದೆ? ನಾನು ಕೇಳ್ತೀನಿ, ಪೆಟ್ರೋಲ್ ಡೀಸೆಲ್ ಮೇಲೆ ಕರ್ನಾಟಕ ಸರ್ಕಾರ ಹಾಕಿರುವ ಸೆಸ್ಸು ಟ್ಯಾಕ್ಸು ಜಾಸ್ತಿ ಇದೆಯೋ ಕೇಂದ್ರ ಸರ್ಕಾರದ ಜಾಸ್ತಿ ಇದೆಯೋ? ನೀವು BJPನ ಟೀಕೆ ಮಾಡಿ, ಕೇಂದ್ರ ಸರ್ಕಾರನ ಟೀಕೆ ಮಾಡಿ. ಅದಕ್ಕೆ ಮುಂಚೆ ನೀವು ಕರ್ನಾಟಕದವರು 3 ಸರಿ ಪೆಟ್ರೋಲ್ ಡೀಸೆಲ್ ಮೇಲೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸೆಸ್ ಹಾಕಿದ್ರಲ್ಲ, ಯಾಕೆ ಹಾಕಿದ್ರಿ ಸೆಸ್ನ? ಕೇಂದ್ರ ಸರ್ಕಾರ ತೆರಿಗೆ ಇಳಿಸಿದ ಮೇಲೂ ಕೂಡ ನೀವು ಸೆಸ್ ಹಾಕಿದ್ರಲ್ಲ, ಯಾಕೆ ಹಾಕಿದ್ರಿ? ಯಾವ ಕಾರಣಕ್ಕೆ ಹಾಕಿದ್ರಿ ಅಂತ ಹೇಳಿ. ಸೆಸ್ ಇಳಿಸಿ, ಚರ್ಚೆಗೆ ಬನ್ನಿ. ನಿಮ್ಮ ತೆರಿಗೆ ಜಾಸ್ತಿ ಇದೆಯೋ ಕೇಂದ್ರ ಸರ್ಕಾರದ ತೆರಿಗೆ ಜಾಸ್ತಿ ಇದೆಯೋ ಚರ್ಚೆ ಆಗಲಿ. ಉಪಚುನಾವಣೆ ಗೆಲುವಿನ ಮರ್ಮ ಏನು ಅಂತ ಖಾಸಗಿಯಾಗಿ ಕೇಳಿ, ಕಾಂಗ್ರೆಸ್ನವರು ಹೇಳ್ತಾರೆ. ಉಪಚುನಾವಣೆಯಲ್ಲಿ ರೂಲಿಂಗ್ ಪಾರ್ಟಿ ತನ್ನೆಲ್ಲ ಸಂಪತ್ತು ಸಂಪನ್ಮೂಲವನ್ನು ಉಪಯೋಗಿಸಿ ಜನಾದೇಶವನ್ನು ಖರೀದಿ ಮಾಡುತ್ತೆ. ಗುಂಡ್ಲುಪೇಟೆ, ನಂಜನಗೂಡು ಉಪಚುನಾವಣೆಯಲ್ಲಿ ಗೆದ್ದಿದ್ರಪ್ಪ. 5 ತಿಂಗಳಿಗೆ ಜನರಲ್ ಎಲೆಕ್ಷನ್ ಆಯಿತು, ಸೋತರು. ಏನು ಹೇಳ್ತೀರಿ ನೀವು? ಗುಂಡ್ಲುಪೇಟೆಯಲ್ಲೂ ಸೋತರು, ನಂಜನಗೂಡಲ್ಲೂ ಸೋತರು, ಪಕ್ಕದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರು ಸೋತ್ಬಿಟ್ರು. ಏನು ಹೇಳ್ತೀರಿ ಇದಕ್ಕೆ ನೀವು? ಅಲ್ಲ, ನಾನು ಹೇಳೋದು ಇದನ್ನು ನೀವೇನು ಹೇಳ್ತೀರಿ? ಇದನ್ನು ನಾವು ಅಧಿಕಾರ ಇದ್ದಾಗ ಸಾಲು ಸಾಲು ಉಪಚುನಾವಣೆಗಳನ್ನು ಗೆಲ್ತಾ ಇದ್ವಿ, ಅಧಿಕಾರ ಕಳ್ಕೊಂಡ್ವಿ. ಜನಾದೇಶ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ನೀವು ನೋಡಬೇಡಿ. ನೀವು ಬೇಕಾದರೆ ನಿಮಗೆ ಪತ್ರಕರ್ತ ಸ್ನೇಹಿತರಿಗೆ ಅಲ್ಲಿ ಇನ್ಚಾರ್ಜ್ ಇದ್ದವರು ಗೊತ್ತಿದ್ದಾರೆ, ಎಷ್ಟು ಖರ್ಚಾಯಿತು ಅಂತ ಕೇಳಿ. ಆಗ ಅವ್ರು ಹೇಳ್ತಾರೆ ಉಪಚುನಾವಣೆ ಎಷ್ಟು ಕಾಸ್ಟ್ಲಿ ಆಯಿತು ಅಂಥೇಳಿ. ಉಪಚುನಾವಣೆನ ಒಂದು ಚುನಾವಣೆ ಫಲಿತಾಂಶ, ಅದನ್ನು ಜನಾದೇಶ ಅಂತ ಭಾವಿಸಬೇಡಿ. ಮತ ಎಣಿಕೆ ಕಾರಣಕ್ಕೆ ಅವರನ್ನು ವರ್ಗಾವಣೆ ಮಾಡಿದರೆ ಅದು ಈ ಸರ್ಕಾರದ ಹತಾಶೆ ಆಗತ್ತೆ, ಒಂದು ತಪ್ಪು ಸಂದೇಶ ಕೊಟ್ಟಂಗಾಗತ್ತೆ. ನನಗೆ ಗೊತ್ತಿರೋಂಗೆ ಅವರು ಸಾಮಾಜಿಕವಾಗಿ ದಲಿತ ವರ್ಗಕ್ಕೆ ಸೇರಿದವರು. ಅವ್ರನ್ನ 6 ತಿಂಗಳಿಗೆ ವರ್ಗಾವಣೆ ಮಾಡಿ ಒಂದು ಕೆಟ್ಟ ಸಂದೇಶವನ್ನು ಈ ಸರ್ಕಾರ ಕೊಟ್ಟಿದೆ. ಅವರು ಆಡಳಿತಾತ್ಮಕ ಕಾರಣಕ್ಕೆ ವರ್ಗಾವಣೆ ಮಾಡಿದರೆ ಅದು ಬೇರೆ ಪ್ರಶ್ನೆ. 6 ತಿಂಗಳಲ್ಲೇ ವರ್ಗಾವಣೆ ಮಾಡಿರೋದು ಅನುಮಾನ ಹುಟ್ಟಿಸಿದೆ. ಶೃಂಗೇರಿ ಕ್ಷೇತ್ರದ ಚುನಾವಣಾ ಫಲಿತಾಂಶದ ನಂತರ ವರ್ಗಾವಣೆ ಮಾಡಿರೋದು
ಒಂದು ಅನುಮಾನಕ್ಕೆ ದಾರಿಯನ್ನು ಮಾಡಿಕೊಟ್ಟಿದೆ. ನಾನು ಹೇಳ್ತಾ ಇರೋದು, ಸಿದ್ದರಾಮಯ್ಯನವರು ಯಾವಾಗಲೂ ಹೇಳ್ತಿರ್ತಾರಲ್ಲ, ಅಹಿಂದ, ಸಾಮಾಜಿಕ ನ್ಯಾಯ ಅನ್ನೋ ಮಾತನ್ನು ಹೇಳ್ತಾರೆ. ಜಗದೀಶ್ ಶೆಟ್ಟರು ಆವಾಗ ಒಂದು ಮಾತು ಹೇಳಿದರು, ಜಿಲೇಬಿ ಕಂಡ್ರೆ ಇವರಿಗೆ ಆಗಲ್ಲ ಅಂಥೇಳಿ. ಜಿಲೇಬಿ ಕಂಡ್ರೆ ಆಗದೆ ಇದ್ದರೆ ಅದು ಮುಂಚಿಂದಲೂ ಕಂಡ್ರೆ ಆಗ್ತಿರ್ಲಿಲ್ಲ ಅಂತ ಭಾವಿಸ್ಬೋದು. ಆದರೆ ಇಲ್ಲಿ ನೀವು ಅಹಿಂದಾದವ್ರನ್ನೂ ಕಂಡ್ರೆ ಆಗದೆ ಇರೋ ಸ್ಥಿತಿಗೆ ಯಾಕೆ ಬಂದುಬಿಟ್ರಿ ಅಂತ. ಜನ ಕಾಂಗ್ರೆಸ್ ಪಾರ್ಟಿಗೆ ಮತ ಹಾಕಿದ್ದಾರೆ. ಯಾರನ್ನ ಸಿ ಎಂ ಮಾಡಬೇಕು ಅನ್ನೋದು BJP ಚರ್ಚೆ ಮಾಡೋ ವಿಷಯ ಅಲ್ಲ, ಅದು ನಮಗೆ ಸಂಬಂಧಪಟ್ಟಿದ್ದಿಲ್ಲ. ಆದರೆ ಮೂಗಿಗೆ ಮೊಳಕೈಗೆ ದಲಿತ ಸಿ ಎಂ ಅಂತ ತುಪ್ಪ ಸವರೋದನ್ನೇನು ಅವ್ರು ಬಿಟ್ಟಿಲ್ಲ, ಮಾಡಿಲ್ಲ ಅಷ್ಟೇ. ಅವರು ಯಾವಾಗಲೂ ತುಪ್ಪ ಸವರ್ತಾ ಬಂದಿದ್ದಾರೆ, ದಲಿತ ಸಿ ಎಂ ಅಂತ. ಹಾಗೆ ದಲಿತ ಸಿ ಎಂ ಅಂತ ಮೂಗಿಗೆ ಮೊಳಕೈಗೆ ತುಪ್ಪ ಸವರಿರೋದು ಲೆಕ್ಕಾಚಾರದಲ್ಲಿ ಆಗೋದಾಗಿದ್ದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಿತ್ತು, ಬಾಬು ಜಗಜೀವನ್ ರಾಮ್ ಅವರು ಪ್ರಧಾನಮಂತ್ರಿ ಆಗಬೇಕಿತ್ತು, ಇಲ್ಲಿ ಪರಮೇಶ್ವರ್ ಅವರು 2013ರಲ್ಲೇ ಮುಖ್ಯಮಂತ್ರಿ ಆಗಬೇಕಿತ್ತು. ಆ ಥರ ಏನಾರು ಆಗಿದ್ರೆ ಮೂಗಿಗೆ ಮೊಳಕೈಗೆ ತುಪ್ಪ ಸವರ್ತಾರೆ. ಬಸವಲಿಂಗಪ್ಪನವರಿಗೂ ತುಪ್ಪ ಸವರಿದ್ರು. ಬಸವಲಿಂಗಪ್ಪನವರು ಆ ಕಾಲದಲ್ಲಿ ಅವರ ಹೆಸರು ಅವರಿಗೂ ತುಪ್ಪ ಸವರ ಕೆಲಸ ಮಾಡಿದ್ರು. ಮಾನ ಹರಾಜು ಹಾಕೋ ಕೆಲಸ ಏನೂ ಮಾಡಿಲ್ಲ. ಜಾಗತಿಕವಾಗಿ ಅವ್ರು ಹೇಳಿದ್ದಾರೆ. ಜಾಗತಿಕವಾಗಿ ಇವತ್ತು ಯುದ್ಧ ಅನ್ನೋದು ಕೇವಲ 2 ದೇಶದ ಮೇಲೆ ಪರಿಣಾಮ ಬೀರಲ್ಲ, ಜಗತ್ತಿನ ಮೇಲೆ ಪರಿಣಾಮ ಬೀರುತ್ತೆ. ಜಗತ್ತಿನ ಬಹುತೇಕ ರಾಷ್ಟ್ರಗಳು ಬಡತನದಿಂದ ಮುಕ್ತರಾಗಿ ತನ್ನ ದೇಶದ ಜನತೆಯನ್ನು ಬಡತನ ಮುಕ್ತರಾಗುವಂಥ ಮಾಡುವಂಥ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಅದು ರಿವರ್ಸ್ ಆಗುತ್ತೆ ಅಂತ ಜಗತ್ತನ್ನು ಕುರಿತು ಹೇಳಿದ್ದಾರೆ. ಅವರು ಅಲ್ಲಿ ಜಗತ್ತನ್ನು ಕುರಿತು ಹೇಳಿರೋದು, ಭಾರತವನ್ನು ಕುರಿತು ಹೇಳಿಲ್ಲ. ಜಾಗತಿಕವಾಗಿ ಜಗತ್ತನ್ನು ಕುರಿತು ಹೇಳಿದ್ದಾರೆ. ಇವರಿಗೆ ಜಾಗತಿಕವಾಗಿ ಹೇಳಿರೋ ಸಂಗತಿನೂ ಅರ್ಥ ಆಗದೇ ಇದ್ದರೆ ಇನ್ನೇನು ಅರ್ಥ ಆಗತ್ತೆ, ಇನ್ನೇನು ಅರ್ಥ ಮಾಡ್ಕೊಳ್ಬಲ್ರು. ಈಗ ಯುದ್ಧದ ಕಾರಣದಿಂದ ಇಂಧನ ದರ ಏರಿಕೆ ಜಾಗತಿಕವಾಗಿ ಆಗಿರೋ ಸುಳ್ಳ, ಅದ್ರ ಪರಿಣಾಮ ಜಗತ್ತಿನ ಮೇಲೆ ಆಗಿರೋ ಸುಳ್ಳ ನಿಜನ, ಅದನ್ನೇ ಹೇಳಿದ್ದಾರೆ ಅವರು. ಇವೆಲ್ಲ ಗೊತ್ತಾಗೋದು 2028ಕ್ಕೆ. ಒಳ್ಳೆ ಕೆಲಸ ಮಾಡಿದಾರೋ ಬಿಟ್ಟಿದ್ದಾರೋ ಅನ್ನೋದು ಗೊತ್ತಾಗೋದು 2028ಕ್ಕೆ. ಅಷ್ಟೆಲ್ಲ ಅವ್ರು ಕರೆಕ್ಟಾಗಿ ಮಾಡಿದರೆ ಯೂನಿಫಾರ್ಮ್ ಬದಲಿಗೆ ಹಿಜಾಬ್ ಹಾಕೊಂಡು ಬರ್ಬೋದು ಅಂತ ಹೇಳುವಂಥ ದುಸ್ಥಿತಿ ಬರ್ತಿರಲಿಲ್ಲ. ಬ್ಲ್ಯಾಕ್ ಮೈಲಿಗೆ ಮಣಿಯುವಂಥ ದುಸ್ಥಿತಿ ಬರ್ತಿರಲಿಲ್ಲ. ಬ್ಲ್ಯಾಕ್ ಮೈಲಿಗೆ ಮಣಿದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅನಿಸಿದೆ ಎಲ್ಲೋ ನಮಗೆ ಥ್ರೆಟ್ ಇದೆ, ಅಟ್ಲೀಸ್ಟು ಡೆಪಾಸಿಟಾರು ಉಳಿಸ್ಕೊಳ್ಳೋವಷ್ಟಾದರೂ ವೋಟ್ ಬ್ಯಾಂಕನ್ನು ಉಳಿಸ್ಕೊಳ್ಳೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಇಪ್ಪತ್ನಾಲ್ಕನೇ ತಾರೀಕು 23ನೇ ತಾರೀಕು ಬೆಂಗಳೂರಿಗೆ ಬರ್ತಾರೆ. 24ನೇ ತಾರೀಕು ಪಕ್ಷದ ಪ್ರಮುಖರ ಜೊತೆನಲ್ಲಿ ಅವ್ರ ಸಭೆ ಇದೆ. ಮೊದಲನೇ ಬಾರಿಗೆ ರಾಷ್ಟ್ರೀಯ ಅಧ್ಯಕ್ಷರಾದಮೇಲೆ ನಿತಿನ್ ನಬೀನ್ ಅವರು ಬರ್ತಾ ಇದ್ದಾರೆ. ನಮಗೊಂದು ಸಂತೋಷ ಸಂಗತಿ ಏನು ಅಂದರೆ, ಅವರು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನ್ಯಾನ್ಯ ಜವಾಬ್ದಾರಿಯನ್ನು ಬಿಹಾರ ರಾಜ್ಯದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ನಿರ್ವಹಿಸಿ ಈಗ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಕಾರ್ಯಕರ್ತರಿಗೆ ಆ ರೀತಿ ಅವಕಾಶ ಕೊಡೋದ್ರೊಳಗೆ ಅಗ್ರಗಣ್ಯ ಪಾರ್ಟಿ ಅದು ಬಿ ಜೆ ಪಿ ಒಳಗೆ ಕಾರ್ಯಕರ್ತರು ಯಾವ ಸ್ಥಾನಕ್ಕೆ ಬೇಕಾದರೂ ಮುಟ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪಕ್ಷದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿರೋದು, ನಾವೇ ಆ ಜಾಗವನ್ನು ಕೂತಿದ್ದೇವೆ ಅನ್ನುವಷ್ಟು ಸಂಭ್ರಮ ನಮಗೆ ಆಗ್ತಾ ಇದೆ. ಅವರಿಗೆ ನಾವು ಸ್ವಾಗತಿಸ್ತೀವಿ.
ಹೆಸರನ್ನ ಘೋಷಣೆ ಮಾಡ್ತಿದ್ದಂಗೆನೆ ಪರಿಸ್ಥಿತಿ ಬದಲಾಗತ್ತಾ? ತುಮಕೂರಿನ ಪರಿಸ್ಥಿತಿನ ಬದಲಾಯಿಸೋದ್ರ ಬಗ್ಗೆ ಏನು ಯೋಜನೆ ಅವ್ರದ್ದು? ಆಮೇಲೆ ಆ ಬೇಡಿಕೆ ಬರ್ಬೋದು. ರಾಮನಗರ ಆಯಿತು, ತುಮಕೂರು ಆಯಿತು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಹಾಗೆ ವಿಸ್ತರಿಸುತ್ತಾ ಚಿತ್ರದುರ್ಗದವರೆಗೂ ಹೋಗ್ಬೋದು. ಆಮೇಲೇನು? ಈಗ ಹೆಸರನ್ನು ಬದಲಾಯಿಸ್ತಿದ್ದಂಗೆನೆ ಸಮಗ್ರ ಅಭಿವೃದ್ಧಿ ಆಗಿಬಿಡುತ್ತಾ? ಅಭಿವೃದ್ಧಿಗೆ ಈ ಸರ್ಕಾರದ ಯೋಜನೆಗಳೇನು? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಕಳೆದ 3 ವರ್ಷದಲ್ಲಿ ಎಷ್ಟು ಅನುದಾನ ಕೊಟ್ಟಿದ್ದಾರೆ? ಒಂದು ಸರ್ಕಾರದ ಅಳತೆಗೋಲೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು. ಅವ್ರ ಫೈನಾನ್ಷಿಯಲ್ ಸ್ಟ್ರೆಂತನ್ನು ಅಳೆಯೋದು ಅವರ ಬಂಡವಾಳ ವೆಚ್ಚ ಎಷ್ಟು ಅನ್ನೋದ್ರ ಮೇಲೆ, ಕಮಿಟೆಡ್ ಎಕ್ಸ್ಪೆಂಡಿಚರ್ ಮೇಲೆ ಅಲ್ಲ. ಈಗ ಇದರಲ್ಲಿ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇನ್ನೊಂದು ಕಮಿಟೆಡ್ ಎಕ್ಸ್ಪೆಂಡಿಚರ್. ಕಮಿಟೆಡ್ ಎಕ್ಸ್ಪೆಂಡಿಚರ್ ಮೇಲೆ ಆ ಸರ್ಕಾರದ ಅಳೆಯಲ್ಲ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮೇಲೆ ಅಳೆಯೋದು. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ, ಖಾಸಗಿ ವಲಯದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ, ಸಾರ್ವಜನಿಕ ವಲಯದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ, ಸರ್ಕಾರಿ ವಲಯದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ, ಇದ್ರ ಮೇಲೆ ಅಳೆಯೋದು. ಇದನ್ನು ಸರಿಯಾಗಿ ಮಾಡಿದರೆ ತುಮಕೂರಿಗೂ ಒಂದು ಐಡೆಂಟಿಟಿ, ಒಂದು ರೆಸ್ಪೆಕ್ಟು ತುಮಕೂರು ಹೆಸರಿಗೆ ಬರ್ತಿತ್ತು. ಈಗ ಮೈಸೂರು ಮಹಾರಾಜರು ಮೈಸೂರನ್ನೇ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಮಾಡಿದರು. ಮೈಸೂರನ್ನೇ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾಡಿದರು.